ಹೋಗ್ತಿದ್ದಾನೆ ಅನ್ಸುತ್ತೆ. ನೋಡ್ತೀನಿ ನನಗೆ ಎಷ್ಟು ಆಗ್ತಾ ಇದೆಯಾ ಅಂತ. ಮೋಸ ಮಾಡ್ಬೇಕಲ್ಲ. ಈ ಕಡೆ ಬರ್ಬೇಕು, ನಾನ್ ಮುಗ್ದೆ ಹೋಯ್ತು ಅನ್ಕೊಂಡೆ. ನನಗೆ ಬೇಕು ಬಜ್ಜಿ. ಪಕೋಡ ನಾವು ಆಲೂ ಬೋಂಡನ ತಗೋ. ಬಂದಾಗೆಲ್ಲ ಇಲ್ಲಿ ಚುರ್ಮುರಿ ಇರ್ತಿತ್ತು ಆಯ್ತಾ. ಸುಮ್ಮನೆ ನಿಜ ಕಣೋ, ತಿಂದ್ಬಿಡ್ಬೇಕು ಇವಾಗ. ಹೊಟ್ಟೆ ತುಂಬ ತಿಂದರೆ ಚೆನ್ನಾಗಿದ್ದೀವಿ. ಚೆನ್ನಾಗಿದ್ದೀವಾ? ಸೂಪರಾ? ಇಲ್ಲೂ ತಿಂತ್ಯಾ ಅಲ್ಲೂ ತಿಂತ್ಯಾ? ಸರಿ, ಹೆಂಗಿದೆ ಐಡಿಯಾ? ಎಲ್ರಿಗೂ ನಮಸ್ಕಾರ. ಅಂಕಲ್ ಆಂಟೀಸ್ ಪುಟಾಣಿ ಕಿಡ್ಸ್ ಬಾಯ್ಸ್ ಅಂಡ್ ಮೈ ಡಾರ್ಲಿಂಗ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ ಡಾರ್ಲಿಂಗ್ಸ್. ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ, ಎಲ್ಲಿಗೆ ಹೋಗ್ತಾ ಇದ್ದೀವಿ ಮೇಡಮ್? ಹಲೋ, ಎಕ್ಸ್ಕ್ಯೂಸ್ ಮೀ, ವೇರ್ ಆರ್ ವಿ ಗೋಯಿಂಗ್? ಇಸ್ಕಾನ್. ತುಂಬ ದಿನ ಆಗಿದೆ ಅದಕ್ಕೆ. ತುಂಬ ದಿನ ಆಗಿದೆ, ಸೊ ವಿ ಆರ್ ಗೋಯಿಂಗ್ ಟು ಇಸ್ಕಾನ್. ಲೆಟ್ಸ್ ಗೋ. ಬನ್ರಿ ಹತ್ರಿ. ಬಾಯ್, ನಾ ಹೋಗ್ಲಾ ನಾನು? ಆಮೇಲೆ ಇಲ್ಲಿಂದ ಇಲ್ಲಿ ಗಾಡಿ ಯಾವುದು ಬರಲ್ಲ. ಇಲ್ಲಿ ಅಕ್ಷಯ್ ಯಾವಾಗಲೂ ಪೆಟ್ರೋಲ್ ಹಾಕ್ಸಲ್ಲ ಗಾಡಿಗೆ. ಅವೇನೋ ಅಕ್ಷಯ್ ಯಾವಾಗಲೂ ಒಂದು ತಪ್ಪು ಮಾಡ್ತಾನೆ. ಏನು ಗೊತ್ತಾ? ಪೆಟ್ರೋಲ್ ಹಾಕ್ಸಲ್ಲ ಗಾಡಿಗೆ. ಲೇ, ನಾನು ಇದ್ರೆ ತಾನೆ, ನಾನು ಯಾವಾಗ ಬರ್ತೀನಿ. ಸೊ ಪೆಟ್ರೋಲ್ ಇದ್ರೆ ಟಾಸ್ಕ್ ಅಲ್ವ, ಸುಮ್ಮನೆ ವೇಸ್ಟ್ ತಾನೆ. ಪೆಟ್ರೋಲ್ ಇದ್ರೆ ಅದಕ್ಕೆ ನಾನು ಹಾಕ್ಸಲ್ಲ. ನಾನು ಬಂದಾಗ ಮಾತ್ರ ಪೆಟ್ರೋಲ್ ಹಾಕ್ತೀನಿ. ತುಂಬ ದಿನ ಆಯಿತು ನಮ್ಮ ಕೃಷ್ಣನ ನೋಡಿ. ಬನ್ನಿ ಹೋಗಿ ನೋಡಿಕೊಂಡು ಮಾತಾಡ್ಸ್ಕೊಂಡು ಬರೋಣ. ಇಸ್ಕಾನಲ್ಲಿ ಪುಳಿಯೋಗರೆ ಕೊಡ್ತಾರೆ, ಚಿತ್ರಾನ್ನ ಕೊಡ್ತಾರೆ. ಅದು ಅಮೌಂಟ್ ಕೊಟ್ಟು ತಗೋಬೇಕು. ಅದು ತುಂಬ ಚೆನ್ನಾಗಿರುತ್ತೆ. ನೋಡಿ ಗಾಯ್ಸ್, ಎಷ್ಟು ಒಳ್ಳೆ ಸೂಚನೆ. ಆಟೋ ಮೇಲೆ ಕೂಡ ಹರೇ ರಾಮ ಹರೇ ಕೃಷ್ಣ ಇದೆ. ಮತ್ತೆ ಯೂಟರ್ನ್ ಹಾಕೊಂಡು ಹೋಗ್ತಾನೆ, ಎಲ್ಲಿಗೆ ಅಂತ ಗೊತ್ತಿಲ್ಲ. ಅಲ್ಲೇ ನಿಮ್ಮ ಮಾವ ನಿಂತಿದ್ದಾರೆ, ನೀನು ಹೆಲ್ಮೆಟ್ ಹಾಕಿಲ್ವಲ್ಲವಾ ತಾಯಿ, ಅದಕ್ಕೆ. ಡಾರ್ಲಿಂಗ್ಸ್, ಇವಾಗ ಏನು ಮಾಡೋಣ ಗೊತ್ತಾ? ಅಲ್ಲಿ ಕಾಪ್ಸ್ ಇದ್ದಾರೆ, ಇವಳು ಹೆಲ್ಮೆಟ್ ಕೂಡ ಹಾಕೊಂಡಿಲ್ಲ. ಸೊ ಇವಾಗ ನಾವು ರಿಲಯನ್ಸ್ ಸ್ಮಾರ್ಟ್ ಬಜಾರ್ಗೆ ಬಂದು ಅದರ ಪಾರ್ಕಿಂಗಲ್ಲಿ ಪಾರ್ಕ್ ಮಾಡಿ ಟೆಂಪಲ್ ಹೋಗಿ ಬರೋಣ. ಹೆಂಗಿದೆ ಐಡಿಯಾ? ಸೇಫ್ ಆ್ಯಕ್ಚುಲಿ. ರಿಲಯನ್ಸ್ ಸ್ಮಾರ್ಟ್ ಪಾರ್ಕಿಂಗಲ್ಲಿ ಪಾರ್ಕ್ ಮಾಡಿಬಿಟ್ಟಿದ್ದೀವಿ. ಇವಾಗ ಇಸ್ಕನ್ಗೆ ಹೋಗೋಣ. ಇಲ್ಲಿಂದ ಏನು ಒಂದು 100 ಮೀಟರ್ಸ್ ಅಷ್ಟೇ. ಬೆಸ್ಟ್ ತಾನೆ? ಅಲ್ಲಿ ಕಾಪ್ಸ್ ಬೇರೆ ಇದ್ದಾರೆ, ಇವಳು ಹೆಲ್ಮೆಟ್ ಬೇರೆ ಹಾಕೊಂಡಿಲ್ಲ. ಸುಮ್ಮನೆ ಹಿಡಿದು ಫೈನ್ ಕಟ್ಟಿ ಯಾಕಾವೆಲ್ಲ ರಿಸ್ಕು ಬೇಡ. ನೋಡಿ, ಇಲ್ಲಿಂದ ಸ್ವಲ್ಪ ದೂರ ಇದೆ ಅಷ್ಟೇ, ವಾಕೇಬಲ್. ಅಲ್ಲೇನೊಂದು ಸ್ಕೈ ವಾಕ್ ಕಾಣಿಸ್ತಾ ಇದೆಯಲ್ಲ, ಅಲ್ಲೇ ಇರೋದು. ನೋಡಿ, ಇಲ್ಲೂ ಇದ್ದಾರೆ ಕಾಪ್ಸು, ನಮ್ಮ ಮುಂದೆನೇ ನಡ್ಕೊಂಡು ಹೋಗ್ತಾ ಇದ್ದಾರೆ. ಆ್ಯಕ್ಚುಲಿ ಇವರಿಬ್ರು ಇಲ್ಲಿದ್ದಾರೆ, ಇನ್ನಿಬ್ರು ಅಲ್ಲಿದ್ದಾರೆ ಸ್ವಲ್ಪ ಮುಂದೆ ಆ ಸ್ಕೈ ವಾಕ್ ಹತ್ರ. ಸುಮ್ಮನೆ ಅಲ್ಲಿ ಹೋದ್ರೆ ಟಾಸ್ಕ್ ಇಲ್ಲ, ಪಕ್ಕ ಅಂತ ಇಟ್ಕೊಬಿಡುತ್ತೆ. ಗೈಸ್, ಇನ್ನೇನೋ ಬಂದ್ವಿ ನಾವು. ಇಲ್ಲಿಂದ ಜಸ್ಟ್ ತುಂಬ 100 ಮೀಟರ್ಸ್ ಇಲ್ಲ ಅನ್ಸುತ್ತೆ, 70 ಮೀಟರ್ಸ್ ಏನೋ ಅಷ್ಟೇ. ನೀನು ಲೆಕ್ಕ ಹಾಕಿದಾ? ಹಾಂ, ಮ್ಯಾಪಲ್ಲಿ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಲೆಕ್ಕ ಹೇಳ್ತಾ ಇದೆಯಾ? ಮ್ಯಾಪಲ್ಲಿ ನೋಡಿದೆ. ಮ್ಯಾಪಲ್ಲಿ ನೋಡ್ಬಿಟ್ರೆ ನಿಂಗೆ ಗೊತ್ತಾಗ್ಬಿಡುತ್ತೆ. ಮ್ಯಾಪಲ್ಲಿ ನೋಡಿದ್ರೆ ಗೊತ್ತಾಗಲ್ವಾ? ಮಾತಾಡ್ತೀಯಪ್ಪ. ಇಲ್ಲಿ ಆ್ಯಕ್ಚುಲಿ ಮ್ಯಾಪ್ ಫಸ್ಟ್ ಆಫ್ ಆಲ್ ನಿನಗೆ ಮ್ಯಾಪ್ ನೋಡಕ್ ಬರಲ್ವಲ್ಲ, ಹೆಂಗ್ ಗೊತ್ತಾಗುತ್ತೆ? ಅಕ್ಷಯ್ ಕೇಳಿಸ್ಕೊ, ಇಲ್ಲಿ ಆ್ಯಕ್ಚುಲಿ ರೋಡ್ ಸೈಡಲ್ಲಿ ಚುರುಮುರಿ ಹಾಕ್ತಾರೆ. ತಿನ್ನೋದು ಬಿಟ್ಟು ಬೇರೆ ಏನಾದ್ರೂ ಹೇಳು ಸಂಜು. ಅವಾಗಿಂದ ಬರೀ ತಿನ್ನೋದೇ ಹೇಳ್ತಾ ಚುರುಮುರಿ ಅಂತ ಅರ್ಥ. ನಮ್ಮ ಬೆಂಗಳೂರಲ್ಲೆಲ್ಲ ಬೇಲ್ಪುರಿಗೂ ಈ ಕಡೆ ಬಾ ಅಂತಾರೆ. ಚುರುಮುರಿ ಕೊಡಿ ಅಂತ ಅಂದ್ರೆ ಬೇಲ್ಪುರಿ ಕೊಡ್ತಾರೆ. ಸೊ ದಟ್ ಈಸ್ ನಾಟ್ ಆಕ್ಚುಯಲ್ ಚುರುಮುರಿ. ಚುರುಮುರಿ ಏನು ಅಂತ ಇಲ್ಲೆಲ್ಲ ಹಾಕಿರ್ತಾರೆ, ತೋರಿಸ್ತೀನಿ ಬನ್ನಿ. ಇವಾಗ ಅಕ್ಷಯ್ ಕೊಡಿಸ್ತಾನೆ ನನಗೆ, ನಾನು ಅದನ್ನ ತಿಂತೀನಿ, ಅವಾಗ ಗೊತ್ತಾಗುತ್ತೆ ನಿಮ್ಗೆ ಚುರುಮುರಿಗೂ ಬೇಲ್ಪುರಿಗೂ ಡಿಫ್ರೆನ್ಸ್. ಏನಂತ ಅಕ್ಷಯ್? ಏನಿಲ್ಲ, ತಿನ್ಬೇಕು ತಾನೆ ನೀನು, ತಿನ್ಬೇಕು ಅಷ್ಟೇ ತಾನೆ. ಆಯ್ತು. ಆಮೇಲೆ ಇನ್ನೊಂದೇನ್ ಗೊತ್ತಾ, ಇಸ್ಕಾನ್ ಒಳಗಡೆ ತುಂಬಾ ಚೆನ್ನಾಗಿರುತ್ತೆ ಚಿತ್ರಾನ್ನ ಪುಳಿಯೋಗರೆ ಎಲ್ಲ. ಅಲ್ಲೂ ತಿನ್ನೊಂದು, ಇಲ್ಲೂ ತಿಂತ್ಯಾ, ಅಲ್ಲೂ ತಿಂತ್ಯಾ. ಸರಿ, ಅದೊಂದು ಕಪ್ ಇರುತ್ತೆ ಅಷ್ಟೇ, ಆಯ್ತಪ್ಪ, ಜಾಸ್ತಿ ಕೊಡಲ್ಲ. ಸೊ ಎಂಟ್ರಿ ಆಗ್ತಾ ಇದೀವಿ ಇಸ್ಕಾನಿಗೆ. ಇಸ್ಕಾನ್ ಬೆಂಗಳೂರಿಗೆ ಸುಸ್ವಾಗತ. ಫುಟ್ವೇರ್ಸ್ನ ಇಲ್ಲೇ ಬಿಡ್ಬೇಕಾ? ಶಿಟ್. ಹೌದು, ಮಾತಾಡ್ತೀರಾ? ಚೆನ್ನಾಗಿದ್ದೀವಾ? ಸೂಪರಾ? ಹೌದಾ? ಟೈಮಿಂಗ್ಸ್ ನೋಡ್ದ ಆಂಟಿ ನಮ್ಗಿಂತ ಫುಲ್ ಆ್ಯಕ್ಟಿವ್ ಆಗಿದ್ದಾರೆ. ನೋಡಿ, ಸ್ಲಿಪ್ಪರ್ ಬಿಡೋಕ್ಕೆ ಎಷ್ಟು ರೋಗಳಿವೆ. ಅಪ್ಪ, ಅಲ್ಲೆಲ್ಲ ಇರೋದು ಸ್ಲಿಪ್ಪರ್ಸೇ, ಬಟ್ ಅದು ಪೇಡ್. ಸ್ಲಿಪ್ಪರ್ ಬಿಡ್ತೀಯಾ? ನಿನ್ನ ಸ್ಲಿಪ್ಪರ್ ಯಾರು ತಗೊಂಡು ಹೋಗ್ತಾರೆ? ಕೈಯಲ್ಲಿ ಹಿಡ್ಕೊಂಡು ಹೋಗ್ಲಾ? ಒಳ್ಳೆ ಐಡಿಯಾ ಕಣೆ, ಕೈಯಲ್ಲಿ ಹಿಡ್ಕೊಂಡು ಹೋಗ್ತೀನಿ ನೋಡಿ, ಒಳ್ಳೆ ಐಡಿಯಾ.
ಎತ್ಕೋ ಯಾವುದೋ ಒಂದು, ಅದರಲ್ಲೂ ನಿಮಗೆ ಕಲರ್ ಹುಡುಕ್ತಾ ಇದೆಯಾ? ಅದು ಕಿತ್ತೋಗಿದೆ. ಇದ್ರಲ್ಲಿ ನಿಂಗೆ ಪಿಂಕ್ ಕಲರ್ ಇರಬೇಕಿತ್ತು ಅನ್ಸುತ್ತೆ. ಈ ಥರ ಹೋಗ್ತಾರೋ ಇದೆ ಫಸ್ಟ್ ಅನ್ಸೋದಲ್ಲ? ಹೊಸ್ದಾಗಿ ಮಾಡಿದ್ದಾರೆ, ಹೊಸ್ದಾಗಿ ಕನ್ಸೆಪ್ಟ್ ಮಾಡಿದ್ದಾರೆ ಅಂತ. ಅಕ್ಷಯ್ ಎಷ್ಟು ದಿನ ಆಯ್ತು ನಿಮ್ಗೆ ಬಂದಿಲ್ಲಿಗೆ? ನಾನು ಇಸ್ಕಾನ್ ಬಂದು ಬೇಜಾನ್ ತಿಂಗಳಾಯಿತು. ಲಾಸ್ಟ್ ಟೈಮ್ ಯಾವಾಗ ಬಂದಿದ್ದು? ಲಾಸ್ಟ್ ಟೈಮ್ ಏನಕ್ಕೋ ಎಲ್ಲರೂ ಬಂದಿದ್ವಿ ನೋಡು. ಸೊ ಕೃಷ್ಣ ಜನ್ಮಾಷ್ಟಮಿಗೆ ಬಂದಿದ್ದಲ್ಲ. ಓ 1 ಇಯರ್ ನಿಯರ್ಲಿ 1 ಇಯರ್ ಆದ್ಮೇಲೆ ಇವಾಗ ಬರ್ತಾ ಇದೆಯಾ ನನ್ನಿಂದ. ಹೌದು. ಯಾರಿಂದ ಆದ್ರೇನು, ದೇವ್ರು ಕರ್ಸ್ಕೊಂತ ಇದಾರೆ. ಬರೋದಕ್ಕೆ ಒಂದು ರೀಸನ್ ಬೇಕು ಅಂತ್ಯಾ? ಅಲ್ಲ, ಆಟೋ ಇಂದ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಲ್ಲ ಅದು. ಹೌದು. ಅಕ್ಷಯ್, ನಿನ್ ರಿಯಲ್ ನೇಮ್ನೇ ಜನ ಚೇಂಜ್ ಮಾಡಿಬಿಟ್ಟಿದ್ದಾರೆ, ಅಕ್ಷತೆ. ಆ ಥರ. ಸೊ ಡಾರ್ಲಿಂಗ್ಸ್, ಇವಾಗ ಯಾರೋ ಬಂದು ಹೇ ಅಕ್ಷತೆ ನೀವೇ ತಾನೇ ಓ ಅಂತಂದ್ರ. ಸೊ ಅದಕ್ಕೆ ಆ ಥರ ಹೇಳ್ತಾ ಇದ್ದಾರೆ. ಸಿ ನಮ್ಗಿಂತ ನಾವು ಮಾಡ್ತಾರೋ ಕ್ಯಾರೆಕ್ಟರ್ ಇಷ್ಟ ಆಗ್ತಾಯಿದೆ ಅಂದರೆ ದಟ್ ಈಸ್ ಏನು ಹೇಳೋದು, ಖುಷಿ ವಿಷಯ ಅಂತ್ಯಾ? ಎಸ್, ತುಂಬ ಖುಷಿ ವಿಷಯ. ಅಲ್ಲೇನು ಗೊತ್ತಾ, ಅಲ್ಲಿ ಹರಿದ್ವಾರ ಹರೇ ರಾಮ್ ಅಂತ 100 ಒಂದು ಮೆಟಲ್ ಸಮಥಿಂಗ್ ಇರುತ್ತೆ. 108 ಹಂಗೆ ಸುತ್ಕೊಂಡು ಹೋಗೋದು. ನಾವು ಹಿಂಗೆ ಹೋಗ್ಬಿಡೋಣ. ಇವತ್ತು ರಶ್ ಕಮ್ಮಿ ಇದ್ದಾರೆ ಆ್ಯಕ್ಚುಲಿ, ವೀಕ್ ಡೇ ಅಂತ ಡೈರೆಕ್ಟ್ ಎಂಟ್ರಿ. ಇಲ್ಲ ಅಂದರೆ ಆ ಥರ ಬರಬೇಕಿತ್ತು ನಾವು. ವೀಕೆಂಡ್ಸಲ್ಲೆಲ್ಲ ಬಂದರೆ ಅಲ್ಲಿ ಆ ಥರ ಕ್ಯೂ ಅಲ್ಲಿ ಹೋಗಿ ಆಗಿ ಬರಬೇಕು. ಬಟ್ ಇವಾಗ ತುಂಬ ಜನ ಇಲ್ಲ ಅಂತ ಡೈರೆಕ್ಟಾಗಿ ಎಂಟ್ರಿ ಬಿಟ್ಟಿದ್ದಾರೆ. ಸೊ ನಾವು ಹೀಗೆ ಹೋದರೆ, ರೈಟ್ ಹೋದರೆ ನರಸಿಂಹಸ್ವಾಮಿ, ಅದಾದಮೇಲೆ ಮೇಲೋದ್ರೆ ಶ್ರೀಕೃಷ್ಣ ಇರ್ತಾರೆ. ಹೀಗೂ ಬರ್ಬೋದು. ಇಲ್ಲೊಂದು ಲೈನ್ ಇದೆ, ಲೈಕ್ ಹರೇ ನಾಮ ಹೇಳ್ಕೊಂಡು ಬರ್ಬೋದು. ನೋಡಿ, ಹೆಜ್ಜೆಗೊಂದು ಆ ಥರ ಹೇಳ್ಕೊಂಡು ಬರ್ಬೋದು. Photography is strictly prohibited inside the temple. Got it? ಬಟ್ ನಾವು ಮಾಡದೆ ಬಿಡ್ತೀವಾ? ನೋ ವೇ, ಚಾನ್ಸೇ ಇಲ್ಲ. ಬನ್ನಿ, ಹೆಂಗೆ ವಿಡಿಯೋ ಮಾಡಿದ್ದೀನಿ ತೋರಿಸ್ತೀನಿ. ಕಾನ್ ತಿನ್ನೋ ಐಟಮ್ ಬಂತು. ನಿನ್ನ ಸೆಕ್ಷನ್ ಬಂದಿದೆ. ದೇವಸ್ಥಾನಕ್ಕೂ ತಿನ್ನಕ್ಕೆ ಬರೋ ಅಂತ ಒಂದು ಕ್ಯಾಂಡಿಡೇಟ್ ಅಂದರೆ ನೀನೇ ಕಾಣೆ. ಏನಿಲ್ಲ, ಅಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳ್ದೆ ನಾನು, ಅದಕ್ಕೋಸ್ಕರ ತಿನ್ಬೇಕು ತಾನೆ. ಎಲ್ಲೋದ್ರೂ ತಿನ್ಬೇಕು. ತಿನ್ನೋದು ಬಿಟ್ಟರೆ ಬೇರೆ ಏನು ಗೊತ್ತು ನಿನಗೆ ಹೇಳು? 450 ಇದು ಚೆನ್ನಾಗಿದೆ ಆ್ಯಕ್ಚುಲಿ ಅಲ್ಲ, ಚೆನ್ನಾಗಿದೆ. ಗಿಂದ ಡಾರ್ಲಿಂಗ್ಸ್ ಎಷ್ಟೊಂದು ಐಟಮ್ಸ್ಗಳಿದೆ ಸುತ್ತ, ಅಥವಾ ತೊಗೊಳ್ಳೋವಂಥದ್ದು ಫೋಟೋ ಫ್ರೇಮ್ಸು, ಏನೇನೋ ಇದೆ ಐಟಮ್ಸ್ಗಳು ಕೃಷ್ಣಂದು. ಬಟ್ ಆದರೂ ಇವಳು ಎಲ್ಲೂ ಒಂದು ಕಡೆ ನಿಂಗೆ ಕಣ್ಣಾಡಿಸ್ತಾ ಇಲ್ಲ, ಡೈರೆಕ್ಟ್ ತಿನ್ನೋ ಕಡೆನೂ ಬರ್ತಾಯಿದೆ. ನೋಡಿ, ಇಲ್ಲಿ ಈ ಥರ ಎಲ್ಲ ಐಟಮ್ಸ್ಗಳಿದೆ. ನಾವು ಏನೇನು ಬೇಕೋ ತೊಗೊಬೋದು, ಲೈಕ್ ಡ್ರೆಸ್ಸಸ್ ಆಗಲಿ ಅಥವಾ ಈ ಥರ ಐಟಮ್ಸ್ಗಳಾಗಲಿ. 1 ಸೆಕೆಂಡು ಆ ಕಡೆ ನೋಡ್ತಾ ಇಲ್ಲ ಅವಳು. ಊಟ ತಿನ್ನೋಕ್ಕೆಲ್ಲಿದೆ ಊಟ? ಅಲ್ಲಿ ಇಲ್ಲಿಲ್ಲ. ಹಂಗೆ ಮುಗ್ದೋಯ್ತಾ? ಇದೆ ನೀನು ಊಟ ಇದೆ, ತಲೆ ಕೆಡಿಸ್ಕೊಬಿಡವಾ, ಮುಂದೆ ಸಿಗುತ್ತೆ. ಇಲ್ಲ, ಮುಗ್ದೋಯ್ತು. ಹಿಂಗೆ ಸಿಗಲ್ಲ. ನಾವು ಹಂಗೆ ಹೋದರೆ ಮುಗ್ದೋಗುತ್ತೆ, ಅಲ್ಲಿ ಸಿಗುತ್ತೆ ಊಟ. ನೋಡಿ, ತಿನ್ನೋದು ಅಂದರೆ ಯಾವ ಥರ, ಈ ಥರ ಯಾರಾದರೂ ನೋಡಿದ್ದೀರಾ ತಿನ್ನೋದನ್ನು ಇಷ್ಟಪಡೋದು? ಹಿಂಗೆ ಈ ಕಡೆ ಬರಬೇಕು, ನಾನು ಮುಗ್ದೆ ಹೋಯ್ತು ಅಂದ್ಕೊಂಡೆ. ಇವಾಗ ಖುಷಿ ಆಯ್ತು ಅವಳಿಗೆ, ತಿನ್ನೋದನ್ನ ನೋಡ್ತಾ ಇದ್ದಾಳಲ್ಲ ಆಹಾ ಅಂತ. ಏನು ತಿಂತೀವಾಗ ಇದೆಲ್ಲನೂ ತಿನ್ಬೇಕನ್ಬೇಡ ಸಂಜು, ಇದೆಲ್ಲನೂ ತಿನ್ಬೇಕನ್ಬೇಡ. ಯಾವಾಗ ಬಿಟ್ಟರೆ ಎಲ್ಲ ತಿಂತಾಳೆ. ಮಲೈ ಗೇವರ್ ಅಂತೆ, ಮಲೂಪ, ಕೋಕೋನಟ್ ಹೋಳಿಗೆ ನನಗೆ ಇಷ್ಟ ಇದೆ. ಪುಳಿಯೋಗರೆ ಸಕ್ಕತ್ತಾಗಿರುತ್ತೆ, ಬಟ್ ಬೆಳಿಗ್ಗೆ ಮಾಡಿರೋದು ಅನಿಸುತ್ತೆ. ಏನು ಬರೀ ನೋಡ್ಕೊಂಡು ಹೋಗ್ತಾ ಇದೆಯಾ ಮೇಡಮ್? ಯಾಕೆ ಬರೀ ನೋಡ್ಕೊಂಡು ಹೋಗ್ತಾ ಇದ್ದೀರಾ? ಒಂದು ರೌಂಡಿಂಗ್ ನೋಡಿಕೊಂಡು ವಾಪಸ್ ಬರೋದು ತಾನೇ? ನಂಗೆ ಗೊತ್ತಾಯ್ತು. ಸಾಕು ಇದು ಸೆಕೆಂಡ್ ರೌಂಡ್, ಆಮೇಲೆ ಬರುವಂಥ ಈ ಕಡೆಗೆ. ಅಂದಲ್ಲಿ ಡೋನಟ್ಸು, ಗೋಬಿ, ಪಕೋಡ, ಬಜ್ಜಿ ಎಲ್ಲ ಇದೆ ಡಾರ್ಲಿಂಗ್ಸ್. ಸಾಕ ಪುಳಿಯೋಗರೆ? ಇಲ್ಲೋಡು ಬಜ್ಜಿನದು, ಒಂದು ಬಜ್ಜಿ
ನನಗೆ ಬೇಕು ಬಜ್ಜಿ. ಪಕೋಡ ಆಲೂ ಬೋಂಡನ ತಗೋ. ಆಲೂ ಬೋಂಡ ತಗೋ. ಆಲೂ ಬೋಂಡ ನೀನು ತಿನ್ನು ಆಲೂ ಬೋಂಡ, ನನಗೆ ಬಜ್ಜಿ ಬೇಕು. ಇವಾಗ ಬ್ಯಾಟಿಂಗ್ ಮಾಡಿ ತಿಂದ್ಬಿಡ್ಬೇಕು. ಇವಾಗ ಹೊಟ್ಟೆ ತುಂಬ ತಿಂದರೆ ಈ ಹುಡುಗಿ ಖುಷಿ. ಹೊಟ್ಟೆ ತುಂಬ ಏನು ಇಲ್ಲ ಇಲ್ಲಿ. ಹೊಟ್ಟೆ ತುಂಬ ಇಲ್ಲ ನನಗೆ ಗೊತ್ತಾಗುತ್ತೆ. ಇಷ್ಟೆಲ್ಲ ತಿಂದರೆ ನಿಂಗೆ ಹೊಟ್ಟೆ ಎಲ್ಲಿ ತುಂಬುತ್ತೆ? ಅದೇ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನಾವು ಚಕ್ಲಿ ಬಿಟ್ಟು ಹಾಕೊಂಡು ಕುತ್ಕೊಬೋಣ ಡಾಕ್ಯುಮೆಂಟ್ಸ್. ನೋಡ್ತೀನಿ ನನಗೆ ಎಷ್ಟು ಆಗ್ತಾ ಇದೆಯಾ ಅಂತ. ಮೋಸ ಮಾಡಬೇಕಲ್ಲ, ಈಕ್ವಲ್ ಶೇರ್ ಆಗಬೇಕು. ಪುಳಿಯೋಗರೆ ತಗೊಂಡಿರೋದು ನಾನು, ಅಜ್ಜಿ ತಗೊಂಡಿರೋದು. ಓ ಬೇಡ, ಇಬ್ರಿಗೂ ಈಕ್ವಲ್ ಹಾಕು. ಆಯ್ತು ಹಾಕಿದ್ದೀನಲ್ಲ. ಮೋಸ ತಾನೇ. ನಂಗೂ ಇಷ್ಟ ಇರೋದು ಕಣ. ಆಯ್ತು, ನಿಂಗೆ ಯಾವುದು ನಂಗೆ ಯಾವುದು? ಇದು ನಿಂಗೆ. ಇದು ನನ್ಗೆ ಅದು ನಿಂಗೆ. ಹಂಗಾರೆ ಇದು ಕೊಡು. ಈಕ್ವಲ್ ತಾನೇ ಕೊಡು. ಹೋಗು ಅಕ್ಷಯ್ ತಗೋ. ಈಕ್ವಲ್ ತಾನೇ, ಸುಮ್ಮನೆ ಕೊಡು. ಯಾರು ಹೇಳು ತಿಂಡಿ ಪೋತಿ? ಹೆಂಗಿದೆ? ತಿನ್ಬಿಟ್ಟೆ. ತಿಂದ್ಬಿಟ್ಟು ಕಣ್ಣಿಗೆ ನಮಸ್ಕಾರ ಮಾಡ್ಕೋತಾರೆ ಯಾರಾದರೂ. ಸರಿ, ಹೆಂಗಿದೆ? ಚೆನ್ನಾಗಿದೆ. ಇದೇನು ಪ್ರಸಾದ ಅಲ್ಲ, ಅಲ್ಲಿ ಮಾಡಿರೋದು. ಮತ್ತೆ ದೇವಸ್ಥಾನದಲ್ಲಿ ಚೆನ್ನಾಗಿದೆ ಡಾರ್ಲಿಂಗ್ಸ್, ಬಟ್ ತಣ್ಣಗಿದೆ. ಬೆಳಿಗ್ಗೆ ಮಾಡಿರೋದು ಅನ್ಸುತ್ತೆ. ಹೌದು ಹೌದು, ತಣ್ಣಗಿದೆ. ಬೇರೆ ತಗೊಳ್ಳೋಣ ಇನ್ನೊಂದು ಪ್ಲೇಟ. ಅದಕ್ಕೂ ಅಂತ ಅಂತಿದ್ದೆ. ಮೆಣಸಿನ್ಕಾಯಿ ಬಜ್ಜಿ ನಂಗೆ ಬೇಡವೇ ಬೇಡ ಅಂತಿದ್ದೆ. ಯಾಕೆ ಎರಡು ಹಾಕೊಂಡೆ? ಆಲೂ ಬೋಂಡ ತಗೊಳತ್ತಾನೆ. ಆದ್ರೂ ಮೆಣಸಿನ್ಕಾಯಿ ಬಜ್ಜಿನ ಹಿಂಗೆ ತಿಂತಾರ? ನೀನು ತಿಂತಾ ಇದೆಯಲ್ಲ. ಇನ್ನೂ ನೋಡಿ ಟ್ರೈ ಮಾಡೋಣ ಅಂತ ಹಿಂಗೆ ತಿಂತಾ ಇದ್ದೀವಿ. ಇದು ಬೇಡ ನನಗೆ, ಒಂದು ಮೆಣಸಿನ್ಕಾಯಿ ಸಾಕು. ಇವ್ರ ಜೊತೆ ಇದ್ರೆ ಬರೀ ತಿನ್ನೋದೇ ಡಾರ್ಲಿಂಗ್ಸ್, ಬರೀ ತಿನ್ನೋದೇ. ಕೈಯಲ್ಲಿ ಒಂದು ಹೋಳಿಗೆ ಇಟ್ಕೊಂಡಿದ್ದಾಳೆ, ಆದರೂ ಇವಳಿಗೆ ಇನ್ನೊಂದು ಬೇಕು ಸ್ವೀಟ್. ತುಂಬಾ ದಿವಸದಿಂದ ತಿನ್ಬೇಕು ಅನಿಸ್ತಿತ್ತು ಅಕ್ಷಯ್. ಏನು ಅನ್ಸಲ್ಲ ನಿನಗೆ ತಿನ್ಬೇಕಂತ ಸಂಜೆ? ಯಾವಾಗಲೂ ತಿನ್ಬೇಕಂತ ಅನ್ನಿಸ್ತಾನೆ ಇರುತ್ತೆ ಇವಳಿಗೆ. ಹಂಗೆ ತಿನ್ಬಿಡೆ, ಹಂಗೆ ಬಾಯಕ್ಕೂ ಗ್ಲಾಸ್ ಒಳಗಡೆ ಬಾಯಕ್ಕೆ ತಿನ್ಬಿಡು. ಹೆಂಗೆ ತಿನ್ಬಿಟ್ಟು ಕೈ ತೊಳೆದು ನೀರು ಕುಡಿತಾ ಇದ್ದಾಳೆ ನೋಡಿ. ಇನ್ನೂ ತಿನ್ಬೇಕೀಗ ಅವಳು. ಹರೇ ರಾಮ ಹರೇ ಕೃಷ್ಣ. ತಿಂದೆ ತಾನೆ? ನೀನೇನು ಹೇಳ್ಬೇಕು ಹೇಳು ಸಂಜು? ಹರೇ ರಾಮ ಹರೇ ಕೃಷ್ಣ ಅಲ್ಲ, ಇಡ್ಲಿ ವಡ. ಹೌದು, ನೀನೇನು ಹೇಳ್ಬೇಕು ಹೇಳು? ಇಡ್ಲಿ ವಡ. ಅದೇ ನಾನು ಡಾರ್ಲಿಂಗ್ಸ್ ಇವಾಗ ಪೊಂಗಲ್ ತಿಂತಾ ಇದ್ದೀವಿ. ಇದು ಎಲ್ರಿಗೂ ಕೊಡ್ತಾರೆ ಬಂದವರಿಗೆಲ್ಲ ಪ್ರಸಾದ. ಅದನ್ನು ತಿಂತಾ ಇದ್ದಾಳೆ. ಅದು ಬೇಕಿತ್ತಂತೆ, ಅದನ್ನು ತಿನ್ಬೇಕಿತ್ತಂತೆ ಹೇಳು. ನಂಗೆ ಗೊತ್ತಿತ್ತು ಅವಳಿಗೆ. ತಿನ್ನೋದೆಲ್ಲ ಗೊತ್ತಿರುತ್ತೆ ಅವಳಿಗೆ. ಎಲ್ಲೆಲ್ಲಿ ಸಿಗುತ್ತೆ, ಏನೇನು ಸಿಗುತ್ತೆ, ಯಾವ್ಯಾವ ಟೈಮಲ್ಲಿ ಅನ್ನೋದೆಲ್ಲ ಗೊತ್ತವಳಿಗೆ. ಈಗ ಇನ್ನೇನಾದ್ರು ತಿನ್ಬೇಕಾ? ವೆಜ್ ಪಫ್ ಅಂದೆ, ಸುಮ್ಮನೆ ಕೇಳಿದೆ, ಹ್ಞೂ ಅಂದ್ಬಿಟ್ರು. ನೆಕ್ಸ್ಟ್ ಇದಾದ್ಮೇಲೆ ಆಚೆ ಹೋಗ್ತೀವಲ್ಲ, ಅಲ್ಲಿ ಹೋಗೋಣ. ಎಲ್ಲಿಗೆ ಹೋಗೋಣ? ಬೇಕ್ರಿ ಹತ್ರ. ಯಾಕೆ? ವೆಜ್ ಪಫ್ ತಿನ್ನಕ್ಕೆ. ಬಿಸಿ ಬಿಸಿ ಇದಲ್ಲ, ಚೆನ್ನಾಗಿದೆ. ಹೋಗಿ ಇನ್ನೊಂದು ರೌಂಡ್ ಹಾಕ್ಸ್ಕೊಬರೋದು. ಕೊಡ್ತಾರೆ, ಹೋಗು. ಸಾಕು, ಏನು ಬೈಯಲಕ್ಕಂತ, ಹೋಗು. ಕೊಡ್ತಾರೆ, ನೀನು ನೋಡಿದ್ರೆ ಕೊಡ್ತಾರೆ, ಹೋಗು. ಇರ್ಲಿ, ಹೋಗು. ಯೋಚನೆ ಮಾಡ್ತಾ ಇದ್ದಾಳೆ, ಇನ್ನೊಂದು ಸತಿ ಅನ್ಲಿ ಅಂತ ಕಾಯ್ತಾ ಇದ್ದಾಳೆ. ಇನ್ನೊಂದು ಸತಿ ಅಂದರೆ ಹೋಗ್ಬಿಡ್ತಾಳೆ. ಇಲ್ಲ, ಹೋಗಿರ್ಲಿ. ಹೋಗ್ತಾಳೆ, ಪಕ್ಕ ಹೋಗ್ತಾಳೆ. ಇಲ್ಲ ಇಲ್ಲ, ಹೋಗ್ತಾಳೆ. ನಾ ವೆಜ್ ಪಫ್ ತಿನ್ಬೇಕಲ್ಲ, ಹೊಟ್ಟೆ ತುಂಬೋಗುತ್ತೆ. ನೀನು ಹೊಟ್ಟೆ ತುಂಬಲಕ್ಕಂತ ಹೋಗಿ. ನಾನು ಜಾಸ್ತಿ ತಿನ್ನಲ್ಲ ಗೈಸ್. ದರ್ಶನ ಎಲ್ಲ ಆಯ್ತು, ಆಚೆ ಬಂದ್ವಿ. ಇವತ್ತು ಚೆನ್ನಾಗಿ ದರ್ಶನ ಆಯ್ತಲ್ವಾ ಅಕ್ಷಯ್? ಹೌದು, ದರ್ಶನ ಚೆನ್ನಾಗಿತ್ತು. ನಂಗೂ ತುಂಬಾ ಖುಷಿ ಆಯ್ತು. ಯಾರು ಇರಲೇ ಇರಲಿಲ್ಲ, ಅದಕ್ಕೆ ಪೀಸ್ ಆಗಿ ದರ್ಶನ. ಹೌದು, ಆಕ್ಚುಲಿ ಜನ ಪರವಾಗಿಲ್ಲ ಇದ್ರಲ್ಲೇನೋ. ಹೌದು, ಜನ ಇದ್ರು, ಬಟ್ ತುಂಬಾ ಜನ ಇರಲಿಲ್ಲ. ಆರಾಮಾಗಿ ದರ್ಶನ ಮಾಡೋಷ್ಟು ದರ್ಶನ ಇದೆ. ಬಟ್ ಇನ್ನೊಂದೇನು ಅಂತ ಅಂದ್ರೆ, ನಾನು ಬಂದಾಗೆಲ್ಲ ಇಲ್ಲಿ ಚುರುಮುರಿ ಇರ್ತಿತ್ತು ಆಯ್ತಾ. ಸುಮ್ಮನೆ ನಿಜ ಕಣೋ, ನಿಜವಾಗ್ಲೂ ಚುರುಮುರಿ ಇರ್ತಿತ್ತು. ಬಟ್ ಇವತ್ತು ಅದಿಲ್ಲ. ನಾನು ಅದು ತಿನ್ಬೇಕಂತ ಅನ್ಕೊಂಡೆ. ನಾನು ಇಸ್ಕಾನ್ಗೆ ಹೋದ್ರೆ ತಿಂದ್ರು ತಿನ್ಬೇಕು ಅನಿಸ್ತಾ ಇದೆ ನಿಮಗೆ. ಕೇಳು, ಇಸ್ಕಾನ್ಗೆ ಹೋದ್ರೆ ಪುಳಿಯೋಗರೆ ತಿನ್ಬೇಕು, ಆಮೇಲೆ ಚುರುಮುರಿ ತಿನ್ಬೇಕು ಅಂತ ಇತ್ತು.
ಪುಳಿಯೋಗರೆ ತಿಂದೆ. ನೀನು ಚುರುಮುರಿ ಮತ್ತೆ ಪುಳಿಯೋಗರೆ ತಿನ್ನಕ್ ಇಸ್ಕಾನ್ ಬಂದಿದ್ದೆ, ಇಲ್ಲ, ಇಸ್ಕಾನ್ ಹೋದ್ರೆ ತಿನ್ನೋದಲ್ಲ. ನಾನು ಕೃಷ್ಣನ್ನ ನೋಡ್ಬೇಕಿತ್ತು ಹಂಗೆ. ಓ ಕೃಷ್ಣನ್ ಆಯ್ತಪ್ಪ. ಆಮೇಲೆ ಹಂಗೆ ತಿನ್ಕೊಂಡ್ ಬರೋಣ ಅನ್ಕೊಂಡೆ. ಚುರುಮುರಿ ಇವತ್ತೇ ಇಕ್ಕಿಲ್ಲ ಆಕ್ಚುಲಿ, ಬೇಜಾರಾಗ್ತಾ ಇದೆ. ದಟ್ಸ್ ಓಕೆ, ನೆಕ್ಸ್ಟ್ ಟೈಮ್ ಬರೋಣ. ನಿನ್ ಜೊತೆ ಅಲ್ಲ, ನಾನು ಒಬ್ನೇ. ಒಬ್ಬನೇ ಬರ್ತಾನಂತೆ. ಬಂದ ಹೋಗ್ತಿದ್ದಾನೆ ಅನ್ಸುತ್ತೆ. ಓ ನೆನ್ಪಿದ್ದೀನಿ ಸದ್ಯ. ಓಕೆ ಡಾರ್ಲಿಂಗ್, ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಟಾಟಾ ಬಾಬಾ, ಸಿ ಯು, ಲವ್ ಯು.